ಉತ್ತರ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಕ್ಯಾಂಪೇನ್ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಪರ ಮತಯಾಚನೆ ಮಾಡಿದ್ರು. ಶೋಭಾ ಕರಂದ್ಲಾಜೆ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ಅಭ್ಯರ್ಥಿ ರಾಜೀವ್ ಗೌಡ ಪರ ಅಲ್ಲಿ ರಾಜೀವ್ ಗೌಡ ಅವರ ಪರವಾಗಿ ಮತಯಾಚನೆ ಮಾಡ್ತಾ ಇರೋದು. ಈ ಸಂದರ್ಭದಲ್ಲಿ ಪ್ರತಿಸ್ಪರ್ಧಿ ಆಗಿರುವಂತಹ ಶೋಭಾ ಕರಂದ್ಲಾಜೆ ವಿರುದ್ಧ ಸಿಎಂ ವಾಗ್ದಾಳಿ ನಡೆಸಿದ್ರು. ಚಿಕ್ಕಮಗಳೂರಲ್ಲಿ ಶೋಭಾ ಕರಂದ್ಲಾಜೆ ರಿಜೆಕ್ಟ್ ಆಗಿದ್ರು, ಅಲ್ಲೇ ಗೋಬ್ಯಾಕ್ ಅಂದಿದ್ರು. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಅವರೇ ಗೋಬ್ಯಾಕ್ ಅಂತ ಹೇಳಿದ್ರು ಅಂತ ಶೋಭಾ ಕರಂದ್ಲಾಜೆ ಈಗ ಬಂದು ಇಲ್ಲಿ ನಿಂತಿದ್ದಾರೆ. ಈಗ ನೀವು ಕೂಡ ಗೋಬ್ಯಾಕ್ ಅಂತ ಶೋಭಾಗೆ ಹೇಳಬೇಕೋ ಬೇಡವಾ ಅಂತ ಕೇಳಿದ್ದಾರೆ. ಶೋಭಾ ಕರಂದ್ಲಾಜೆ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಲ್ಲಿ ವಾಗ್ದಾಳಿ ನಡೆಸಿದ್ರು. ಇದು ಸಮಾವೇಶದಲ್ಲಿ ಮಾತನಾಡ್ತಾ ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಏನು ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಅವರೇ ಕಾರ್ಯಕರ್ತರೇ ಗೋಬ್ಯಾಕ್ ಅಂದ್ರು, ಹಾಗೆ ನೀವು ಕೂಡ ಇಲ್ಲಿ ಗೋಬ್ಯಾಕ್ ಅನ್ಬೇಕು ಅಂತ. ಬನ್ನಿ ಸಿದ್ದರಾಮಯ್ಯ ಏನು ಹೇಳಿದ್ರು ನೋಡ. ಸಿಎಂ ಬಿಜೆಪಿಯಿಂದ ಅಲ್ಲಿ ಚಿಕ್ಕಮಗಳೂರು ಉಡುಪಿನಲ್ಲಿ ತಿರಸ್ಕರಿಸಲ್ಪಟ್ಟಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅಭ್ಯರ್ಥಿ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಪ್ರೊಫೆಸರ್ ರಾಜೀವ್ ಗೌಡರನ್ನ ಅವರು ರಾಜೀವ್ ಗೌಡರಿಗೆ ಸಮಾನರಲ್ಲ. ಹೌದಲ್ಲ? ಉಡುಪಿ ಮಂಗಳೂರಿನಲ್ಲಿ ಅಲ್ಲ, ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋಬ್ಯಾಕ್ ಶೋಭಾ ಅಂತ ಹೇಳಿದವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಅಭ್ಯರ್ಥಿ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡ್ಬೇಕು ನೀವು? ಗೋಬ್ಯಾಕ್ ಶೋಭಾ ಅಂತ ಹೇಳ್ಬೇಕ ಬೇಡ? ಉತ್ತರ ಇದನ್ನು ನಾವು ಹೇಳಿಲ್ಲ, ಅವ್ರ ಪಕ್ಷದವರೇ ಹೇಳಿರೋದು. ಗೋಬ್ಯಾಕ್ ಶೋಭಾ ಅಂತ ಹೇಳಿರೋರು ಯಾರು? ಅವ್ರ ಪಕ್ಷದವರೇ ಹೇಳಿರೋದು. ಅವರೇ ಹೇಳಿದ ಮೇಲೆ ನೀವು ಹೇಳ್ಬೇಕಾ ಬೇಡ? ಇನ್ನು ಕೆ.ಎಚ್. ಮುನಿಯಪ್ಪಗೆ ಸ್ವಾಭಾವಿಕವಾಗಿ ಮನಸ್ಸಿರುತ್ತೆ. ಅಳಿಯನಿಗೆ ಟಿಕೆಟ್ ಕೇಳಿದ್ರು ಬೇಸರ ಇದ್ದೇ ಇರುತ್ತೆ, ಟಿಕೆಟ್ ಮಿಸ್ ಆಗಿರುವಾಗ ಸ್ವಾಭಾವಿಕ ಅದು ಅಂತ ಕೆ.ಎಚ್. ಮುನಿಯಪ್ಪ ಅವರ ಬಗ್ಗೆ ಹೇಳಿದ್ದಾರೆ. ಚಿಕ್ಕಪೇಟೆಯಲ್ಲಿ ಟಿಕೆಟ್ ಕೇಳಿದ್ರು, ಆದರೆ ಹೈಕಮಾಂಡ್ ಅದಕ್ಕೆ ಮನೆ ಹಾಕಲಿಲ್ಲ. ಸೊ ಗೃಹ ಸಚಿವ ಪರಮೇಶ್ವರ್ ಈ ಬಗ್ಗೆ ಮಾತನಾಡಿದ್ದಾರೆ. 2-3 ದಿನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ, ಎಲ್ಲ ಸರಿ ಮಾಡ್ಕೊಂಡು ಹೋಗ್ತಾರೆ. ಅನಾರೋಗ್ಯ ಹಿನ್ನೆಲೆ ಅವರು ಚುನಾವಣಾ ಪ್ರಚಾರಕ್ಕೆ ಹೋಗಿಲ್ಲ. ಅನಾರೋಗ್ಯದ ಕಾರಣ ಅವರು ಬಂದಿಲ್ಲ ಅಷ್ಟೇನೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಚುನಾವಣೆ ಈ ವೇಳೆ ಇದ್ದೇ ಇರುತ್ತೆ ಅಂತ ಪರಮೇಶ್ವರ್ ಹೇಳಿದ್ರು. ಬನ್ನಿ ಏನು ಹೇಳಿದ್ರು ಪರಮೇಶ್ವರ್ ನೋಡೋಣ. ನಾವೆಲ್ಲರೂ ಹೋಗಬೇಕಾಗಿತ್ತು. ನನಗೆ ಸ್ವಲ್ಪ ಆರಾಮ ಇರಲಿಲ್ಲ ಅಂತೇಳಿ ನಾನು ಹೋಗಲಿಲ್ಲ. ನಾವೆಲ್ಲ ಹೋಗಬೇಕಾಗಿತ್ತು. ಮುನಿಯಪ್ಪನವರು ಬರಬೇಕಾಗಿತ್ತು. ಯಾವ ಕಾರಣಕ್ಕೆ ಅವರು ಹೋಗಿಲ್ವೋ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ. ಕರೀತಾರೆ. ಒಬ್ಬ ಕ್ಯಾಂಡಿಡೇಟ್ ಆದವರು ಎಲ್ಲರನ್ನೂ ಕರಿಬೇಕಲ್ಲ. ಕರೀತಾರೆ, ನೆಕ್ಸ್ಟ್ ಟೈಮ್ ಕರೀತಾರೆ. ಕಡೆಗಣಿಸೋದಿಲ್ಲ. ಅವರು ಕೂಡ ಟಿಕೆಟಿನ ಅವರ ಅಳಿಯನಿಗೆ ಕೇಳಿದ್ರು, ಅವರಿಗೆ ಕೊಡೋದಕ್ಕೆ ಆಗಲಿಲ್ಲ. ಸ್ವಾಭಾವಿಕವಾಗಿ ಸ್ವಲ್ಪ ಮನಸ್ಸಿಗೆ ಬೇಸರ ಇರ್ತದೆ. ಅದನ್ನ ಮುಂದಿನ 1-2-3 ದಿನದಲ್ಲಿ ಸರಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ.